ಕ್ರಿಸ್ತನ ಸಭೆಯು ಮೇಲೆತ್ತಲ್ಪಟ್ಟ ಬಳಿಕ ದೇವರು ಇಸ್ರಾಯೇಲ್ಯರ ಹಾಗೂ ಅನ್ಯ ಜನಾಂಗಗಳ ಕುರಿತು ತನ್ನದೇ ಆದ ಯೋಜನೆಯನ್ನು ಕೈಗೊಳ್ಳುತ್ತಾನೆ, ನಮ್ಮ ಪ್ರಕಾರ ಅಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯಗಳನ್ನು ವಚನವಾಗಿ ಅಧ್ಯಯನ ಮಾಡುವುದು ಬಹಳ ಆಸಕ್ತಿದಾಯಕವಲ್ಲವೇ? ದೇವದೂತರು ಅಂದರೆ ಯಾರು? ನೀವೇನು ತಿಳಿದುಕೊಂಡಿದ್ದೀರಿ? ದಾನಿಯೇಲನಿಗಾದ ಕನಸಿನ ಅರ್ಥ ನಮಗೇನು ತಿಳಿಸುತ್ತದೆ? ಯಾಕೆ ದಾನಿಯೇಲನು ಈ ಕನಸಿನಿಂದ ಬಲಹೀನನಾದನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬನ್ನಿರಿ, ಇಂದಿನ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಕೀರ್ತನೆಗಳು 19:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ಆತನ ಆಶೀರ್ವಾದವನ್ನು ಹೊಂದಿಕೊಂಡು ನೀವು ಮಾಡಿದ ಪ್ರತಿಯೊಂದು ಕರೆಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಯಾವಾಗಲೂ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಉಬ್ಬಿಕೊಂಡು ನಿತ್ಯ ಹೋಮವನ್ನು ಆತನಿಗೆ ಸಲ್ಲದಂತೆ ಮಾಡಿ ಆತನ ಪವಿತ್ರ ಸ್ಥಾನವನ್ನು ಕೆಡವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂತಿಯೋಕಸನು ಜುಪಿಟರನ ಭಕ್ತನಾಗಿದ್ದು ತಾನು ಅವನ ಅವತಾರವೆಂದೇ ನೆನೆಸಿರಬಹುದು. ಅವನು ತನಗೆ ಪ್ರಕಟವಾದ ದೇವರು ಎಂಬ ಬಿರುದನ್ನು ಇಟ್ಟುಕೊಂಡಿದ್ದನು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 12ನೇ ವಚನವನ್ನು. ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನಿಳಿಸಿ ಸತ್ಯ ಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು ಎಂಬುದಾಗಿ. ಪ್ರಿಯರೇ, ಈ ಸಮಯದಲ್ಲಿ ಅವನು ಮಾಡಿ ಜಯಿಸಿದ ಎಲ್ಲ ಕಾರ್ಯಗಳು ದೇವರಿಗೆ ಅನುಮತಿಸಲ್ಪಟ್ಟವುಗಳಾಗಿತ್ತು. ಮುಂದಕ್ಕೆ ನೋಡಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 13ನೇ ವಚನವನ್ನು. ಆಗ ಒಬ್ಬ ದೇವದೂತನು ಮಾತನಾಡುವುದನ್ನು ಕೇಳಿದೆನು. ಮಾತನಾಡುವವನನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ, ನಿತ್ಯ ಹೋಮವನ್ನು ನಿಲ್ಲಿಸುವುದು, ಭಯಂಕರವಾದ ದೇವದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೇವಭಕ್ತಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವವು ಎಂದು ಪ್ರಶ್ನೆ ಮಾಡಲು ಎಂಬುದಾಗಿ. ಪ್ರಿಯರೇ, ದೇವದೂತರು ಅಂದರೆ ದೇವರಿಂದ ಸೃಷ್ಟಿಸಲ್ಪಟ್ಟ ಬುದ್ಧಿಜೀವಿಗಳು. ಮಾನವರಲ್ಲಿ ನಾವು ಅವುಗಳನ್ನು ಅಲೌಕಿಕವಾದ ಜೀವಿಗಳೆಂದು ಹೇಳಬಹುದು. ದೇವದೂತರು ನಮ್ಮನ್ನು ಏನೆಂದು ಕರೆಯಬಹುದೆಂದು ನಾನು ಕೆಲವೊಮ್ಮೆ ನೆನೆಸುತ್ತಿರುತ್ತೇನೆ. ಪ್ರಿಯರೇ, ದೇವಾಲಯವನ್ನು ಹಾಳು ಮಾಡುವ ಈ ಕಾರ್ಯವನ್ನು ಭಯಂಕರವಾದ ದೇವದ್ರೋಹ ಎಂದು ಕರೆಯಲಾಗಿದೆ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅವನು ಇವನಿಗೆ, ಉದಯಾಸ್ತಮಾನಗಳ 2300ರವರೆಗೆ ನಡೆಯುವವು, ಆನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯಸ್ಥಾಪನೆಯಾಗುವುದು ಎಂದು ಹೇಳಿದನು ಎಂಬುದಾಗಿ. ಈ 2300 ದಿನಗಳ ಅರ್ಥ ವಿವರಣೆಯ ಕುರಿತು ತುಂಬ ಅಭಿಪ್ರಾಯ ಭೇದಗಳಿವೆ. ಶನಿವಾರ ಸಬ್ಬತ್ತಿನವರು 2ನೇ ಮಹಾ ಉದಯ ಉಂಟಾಗುತ್ತದೆಂಬ ಯೋಚನೆಯೊಂದಿಗೆ ಬೆಳೆದಿದ್ದು, ಈ ವಚನದಲ್ಲಿನ ದಿನಕ್ಕೆ ವರ್ಷದ ಅರ್ಥ ಕೊಟ್ಟು ಕ್ರಿಸ್ತನ 2ನೇ ಬರೋಣವು 1843ರಲ್ಲಿ ಆಗುತ್ತದೆಂದು ಹೇಳಿದರು. ವಿಲಿಯಂ ಮಿಲ್ಲರ್ ಹಾಗೂ ಅವನ ಹಿಂಬಾಲಕರು, ಅವರಲ್ಲಿ ಎಲೆನ್ ಜಿ ವೈಟ್ ಕೂಡ ಇದ್ದಳು, ಪವಿತ್ರಾಲಯವನ್ನು ಈ ಭೂಲೋಕವೆಂದು ಅರ್ಥ ಮಾಡಿಕೊಂಡಿದ್ದರು. ಈ ಭೂಮಿಯು ಕ್ರಿಸ್ತನ ಬರೋಣದಲ್ಲಿ ಶುದ್ಧ ಮಾಡಲ್ಪಡುತ್ತದೆಂದರು. ಮಿಲ್ಲರನು ಅತಿಯಾಗಿ ತಪ್ಪು ಭಾವನೆ ಹೊಂದಿದ್ದ ಬೋಧಕನಾಗಿದ್ದನು. ಈ ರೀತಿ ದಿನ ವರ್ಷಗಳ ಅರ್ಥ ಮಾಡುವಿಕೆಯು ಪ್ರವಾದನೆಯ ಯಾವ ತತ್ವಕ್ಕಾದರೂ ಬಲಹೀನವಾದ ಆಧಾರವಾಗಿರುತ್ತದೆ ಮತ್ತು ಚರಿತ್ರೆಯ ಪ್ರಕಾರ ಅದು ತಪ್ಪು ಎಂದು ಸಿದ್ಧವಾಗಿದೆ.
ಆದರೂ 2300 ದಿನಗಳನ್ನು ಅಕ್ಷರಶಃ 24 ತಾಸಿನ ದಿನಗಳೆಂದು ತೆಗೆದುಕೊಂಡು ಅವಧಿಯು 6ರಿಂದ 7 ವರ್ಷಗಳಾಗುತ್ತವೆ. ಹಾಗಾದಲ್ಲಿ ಅಂತಿಯೋಕಸನು ತನ್ನ ಹಿಂಸಾಕೃತಿಗಳನ್ನು ಕ್ರಿಸ್ತಪೂರ್ವ 170 ಸುಮಾರಿಗೆ ಆರಂಭಿಸಿದನೆಂದಾಗುತ್ತದೆ. ಪ್ರಿಯರೇ, ಯಹೂದಿ ಯಾಜಕನಾದ ಯೂದ ಮಕ್ಕಾಬಿಯನು ಸುತ್ತಿಗೆ ಸರಿಯಾದ ಸೈನಿಕರನ್ನು ಓಡಿಸಿ ದೇವಾಲಯವನ್ನು ಶುದ್ಧೀಕರಿಸಿ ಅದನ್ನು ಪುನರ್ ಪ್ರತಿಷ್ಠಿಸಿದನು. ಈ ಶುದ್ಧೀಕರಣವನ್ನು ಬೆಳಕಿನ ಹಬ್ಬದಂದು ಆಚರಿಸಿದರು. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 22ರಲ್ಲಿ ನೋಡುತ್ತೇವೆ. ಆ ಕಾಲದಲ್ಲಿ ದೇವಾಲಯ ಪ್ರತಿಷ್ಠೆಯ ಹಬ್ಬವು ಯೆರೂಸಲೇಮಿನಲ್ಲಿ ನಡೆಯಿತು. ಆಗ ಚಳಿಕಾಲವಾಗಿತ್ತು ಎಂಬುದಾಗಿ. ಕ್ರಿಸ್ತನ ಕಾಲದಲ್ಲಿ ಆಚರಿಸಲ್ಪಟ್ಟ ಒಂದು ಪವಿತ್ರ ದಿನ ಇದಾಗಿತ್ತು. ಯಹೂದ್ಯರು ಈಗಲೂ ಅದನ್ನು ಆಚರಿಸುತ್ತಿದ್ದಾರೆ. ಪ್ರಿಯರೇ, ಈ ಹಬ್ಬವು ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿಲ್ಲ. ಯಾಕಂದರೆ ಅದು ಹಳೆ ಹೊಸ ಒಡಂಬಡಿಕೆಗಳ ನಡವಣ ಅವಧಿಯಲ್ಲಿ ಪ್ರಾರಂಭವಾಯಿತು. ಮುಂದಕ್ಕೆ ನಾವು ಕನಸಿನ ಅರ್ಥ ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ದಾನಿಯೇಲನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಇಗೋ, ಮನುಷ್ಯ ಸದೃಶನೊಬ್ಬನು ನನ್ನ ಎದುರಿಗೆ ನಿಂತಿದ್ದನು. ಆಗ ಗಬ್ರಿಯೇಲನೇ, ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿಯಂತ ಒಂದು ವಾಣಿಯು ಊಲಾ ಕಾಲುವೆಯ ದಡಗಳ ನಡುವೆ ನನಗೆ ಕೇಳಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕನಸಿನ ವಿಷಯದಲ್ಲಿ ದಾನಿಯೇಲನು ಗಲಿಬಿಲಿಗೊಂಡನು. ಅದರ ಅರ್ಥವನ್ನು ತಿಳ್ಕೊಳ್ಳಬೇಕೆಂದಿದ್ದನು. ಆಗ ಅಲ್ಲಿ ಗಬ್ರಿಯೇಲ ದೂತನು ಬಂದನು. ಸತ್ಯವೇದದಲ್ಲಿ ಮೊದಲ ಬಾರಿಗೆ ಇಲ್ಲಿ ಗಬ್ರಿಯೇಲ ದೂತನ ಕುರಿತು ನೋಡುತ್ತೇವೆ. ಮುಂದಕ್ಕೆ ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅದರಂತೆ ಅವನು ನನ್ನ ಬಳಿಗೆ ಬಂದನು. ಅವನು ಬರಲು ನಾನು ಭಯಭ್ರಾಂತನಾಗಿ ಅಡ್ಡಬಿದ್ದೆನು. ನನಗೆ ಅವನು, ನರಪುತ್ರನೇ, ಇದು ಮಂದಟ್ಟಾಗಿರಲಿ, ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ವಿವರಣೆಯಲ್ಲಿ ಗಬ್ರಿಯೇಲನು ಸ್ಪಷ್ಟಪಡಿಸುವುದೇನೆಂದರೆ ಅಂತಿಯೋಕಸ್ ಎಫೀಫೆನಸನು ಕ್ರಿಸ್ತ ವಿರೋಧಿಯ ಚಿಕ್ಕ ಪ್ರತಿರೂಪವಾಗಿದ್ದಾನೆ ಎಂದು. ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂಬುದಾಗಿ ನೋಡುವಾಗ ಇದು ಕೊನೆ ಕಾಲಕ್ಕೆ ಸಂಬಂಧಿಸಿದೆಂಬುದನ್ನು ಗಮನಿಸಿರಿ. ಕಾಲದ ಅಂದರೆ ಯುಗದ ಅಂತ್ಯಕ್ಕಲ್ಲ. ಸತ್ಯವೇದದಲ್ಲಿ ಎಲ್ಲಿಯೂ ಕಾಲದ ಸಮಾಪ್ತಿಯ ಕುರಿತಾಗಿ ಹೇಳಿಲ್ಲ. ಕೊನೆಯ ಕಾಲವು ಕರ್ತನಾದ ಯೇಸು ಮಹಾಸಂಕಟ ಕಾಲವೆಂದು ಕರೆದ ಕಾಲದಲ್ಲಿ ಈ ಪ್ರವಾದನೆಯ ನೆರವೇರಿಕೆಯನ್ನು ಸೂಚಿಸುತ್ತದೆ. ಈ ಪ್ರವಾದನೆಯು ಸದ್ಯದ ಭವಿಷ್ಯದಲ್ಲಿ ನಡೆಯದೆ ಅದಕ್ಕಿಂತಲೂ ಮುಂದೆ ಹೋಗುತ್ತದೆ, ಬಹು ದೂರಕ್ಕೆ. ಪ್ರಿಯರೇ, ನಮ್ಮ ಕಾಲದಲ್ಲೂ ಅದು ಭವಿಷ್ಯದ್ದಾಗಿಯೇ ಇರುತ್ತದೆ. ಅಂತಿಯೋಕ್ಯಸನು ಅನ್ಯಜನರ ಕಾಲದ ಕೊನೆಯ ಭಾಗದಲ್ಲಿ ಬರುವ ಚಿಕ್ಕ ಕೊಂಬಿನ ನೆರಳಾಗಿದ್ದಾನೆ. ಈ ಪ್ರವಾದನಾ ಪದಗಳ ಉಪಯೋಗದಿಂದ ನಮಗೆ ಅದು ವೇದ್ಯವಾಗುತ್ತದೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 18ನೇ ವಚನವನ್ನು. ಅವನು ನನ್ನೊಡನೆ ಮಾತನಾಡುತ್ತಿರುವಲ್ಲಿ ನಾನು ಮೈಮರೆತು ಅಡಿಮೊಗವಾಗಿ ಬಿದ್ದಿದ್ದೆನು. ಆಗ ಮುಟ್ಟಿ ನಿಲ್ಲಿಸಿ ಎಂಬುದಾಗಿ. ಪ್ರಿಯರೇ, ಈ ಕನಸಿನ ಕಾರಣದಿಂದ ದಾನಿಯೇಲನ ಮೇಲಾದ ಶಾರೀರಿಕ ಪ್ರಭಾವವನ್ನು ಗಮನಿಸಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ನನಗೆ, ಇಗೋ, ದೇವರು ತನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು. ಅದು ಕ್ಲುಪ್ತವಾದ ಅಂತ್ಯಕಾಲದ್ದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗಬ್ರಿಯೇಲನು ಪುನಃ ಅಂತಿಯೋಕಸನಲ್ಲಿ ಸ್ಥಳೀಯವಾಗಿ ನೆರವೇರುವ ವಿಚಾರಗಳಿಂದ ಅನ್ಯ ಜನರ ಕೊನೆ ಕಾಲದ ಕುರಿತು ಮಾತನಾಡುತ್ತಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 20ನೇ ವಚನವನ್ನು ನೋಡಿರಿ. ನೀನು ನೋಡಿದ 2 ಕೊಂಬಿನ ಟಗರು ಮೇದ್ಯ ಮತ್ತು ಪಾರಸಿಯ ರಾಜ್ಯ ಎಂಬುದಾಗಿ. ನಮಗಾಗಿ ಅವುಗಳನ್ನು ಸ್ಪಷ್ಟವಾಗಿ ಪರಿಚಯಿಸಲಾಗಿದೆ. ನಾವು ಮಾಡುವ ಅಗತ್ಯವಿಲ್ಲ. ಪ್ರಿಯರೇ, ಟಗರು ಸ್ಪಷ್ಟವಾಗಿ ಮೇದ್ಯ ಪಾರಸಿಯ ರಾಜರನ್ನು ಸೂಚಿಸುತ್ತದೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 21ನೇ ವಚನವನ್ನು. ಆ ಹೋತವು ಗ್ರೀಕ್ ರಾಜ್ಯ. ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು
ಆ ರಾಜ್ಯದ ಮೊದಲನೆಯ ರಾಜ್ಯ ಎಂಬುದಾಗಿ. ಪ್ರಿಯರೇ, ಆ ಹೋತವನ್ನು ಗ್ರೀಕ್ ರಾಜನೆಂದು, ದೊಡ್ಡ ಕೊಂಬನ್ನು ಮೊದಲನೆಯ ರಾಜನೆಂದೂ ಹೇಳಿದೆ. ಈ ರಾಜನೇ ಮಹಾ ಅಲೆಕ್ಸಾಂಡರನು. ಮುಂದಕ್ಕೆ ನೋಡಿರಿ, ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 22ನೇ ವಚನವನ್ನು. ಆ ಕೊಂಬು ಮುರಿದ ಮೇಲೆ ಅದರ ಸ್ಥಾನದಲ್ಲಿ 4 ಕೊಂಬುಗಳು ಎದ್ದ ವಿಷಯವೇನೆಂದರೆ, ಆ ಜನಾಂಗದೊಳಗಿಂದ 4 ರಾಜ್ಯಗಳು ಏಳುವವು. ಆದರೆ ಮೊದಲನೆಯ ರಾಜನಿಗೆ ಇದ್ದಷ್ಟು ಶಕ್ತಿಯು ಅವುಗಳಿಗೆ ಇರುವುದಿಲ್ಲ ಎಂಬುದಾಗಿ. ಅಂದರೆ ಈ ರಾಜರುಗಳಲ್ಲಿ ಯಾರಿಗೂ ಅಲೆಕ್ಸಾಂಡರನಿಗಿದ್ದ ಶಕ್ತಿಯು ಇರುವುದಿಲ್ಲ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 23ನೇ ವಚನವನ್ನು ನೋಡಿರಿ. ಆ ರಾಜ್ಯಗಳ ಕಡೆಯ ಕಾಲದಲ್ಲಿ ಅಧರ್ಮಿಗಳ ಅಧರ್ಮವು ಪೂರ್ತಿಯಾದಾಗ ಕಠಿಣ ಮುಖನೂ ದ್ವಂದ್ವಾರ್ಥ ವಚನ ನಿಪುಣನೂ ಆದ ಒಬ್ಬ ರಾಜನು ತಲೆದೋರುವನು ಎಂಬುದಾಗಿ. ಪ್ರಿಯರೇ, ಆ ಚಿಕ್ಕ ಕೊಂಬು ಸಿರಿಯಾವನ್ನು ವಶಪಡಿಸಿಕೊಂಡ ಸೆಲ್ಯೂಸಿದ ವಂಶದ ಅಂತಿಯೋಕಸ್ ಎಫೀಫೆನಸನಾಗಿದ್ದಾನೆ. ಈ ವಚನದ ಸಮರ್ಥ ವಿವರಣೆ ಹಾಗೂ ಚರಿತ್ರೆಯ ಸತ್ಯಾಂಶಗಳು ಏನೆಂದರೆ, ಈ ಮನುಷ್ಯನು ದೆವ್ವ ಪೀಡಿತನಾಗಿದ್ದನು. ಇದರಲ್ಲಿ ಅವನು ಮುಂದೆ ಬರತಕ್ಕ ಕ್ರಿಸ್ತ ವಿರೋಧಿಯ ಸಂಕೇತವೂ ಆಗಿದ್ದಾನೆ. ಕರ್ತನಾದ ಯೇಸು ಅವನ ಕುರಿತು ತಿಳಿಸಿದ್ದಾನೆ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂಬುದಾಗಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡುತ್ತೇವೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 24ನೇ ವಚನವನ್ನು. ಅವನು ಪ್ರಬಲನಾಗುವನು, ಆದರೆ ಬಲದಿಂದಲ್ಲ, ಅತ್ಯಧಿಕವಾಗಿ ಹಾಳು ಮಾಡಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು, ಬಲಿಷ್ಠರನ್ನು ದೇವಜನರನ್ನು ಧ್ವಂಸ ಮಾಡುವನು ಎಂಬುದಾಗಿ. ಪ್ರಿಯರೇ, ದೇವಜನರನ್ನು ಅಂದರೆ ಇಸ್ರಾಯೇಲ್ಯರನ್ನು ಅಂತಿಯೋಕಸನಿಂದ ಈ ಜನರ ಸಂಹಾರವನ್ನು ನಂಬಲು ಸಾಧ್ಯವಾಗಿದೆ. ಅವನು ಹಿಟ್ಲರನಷ್ಟೇ ಕ್ರೂರಿಯು, ಆದರೆ ಅವನು ಮುಂದೆ ಬರಲಿರುವ ಕ್ರಿಸ್ತ ವಿರೋಧಿಯ ಪ್ರತಿರೂಪವಷ್ಟೇ. ಅವನ ಕುರಿತು ಹೀಗೆ ಹೇಳಿದೆ, ಏನೆಂದರೆ, ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರಕಟಣೆ 13ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಯುಕ್ತಿಯಿಂದಲೇ ತನ್ನ ಮೋಸವನ್ನು ಸಿದ್ಧಿಗೆ ತಂದು ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹು ಜನರನ್ನು ನಾಶಪಡಿಸಿ ಪ್ರಭುಗಳ ಪ್ರಭುವಿಗೂ ವಿರುದ್ಧವಾಗಿ ಏಳುವನು. ಆಹಾ, ಯಾರ ಕೈಯೂ ಸೋಕದೆ ಹಾಳಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂತಿಯೋಕಸನು ಬರತಕ್ಕ ಆ ರಾಜನ ಅಸ್ಪಷ್ಟ ಸಂಕೇತವಾಗಿದ್ದಾನೆ. ಅಂತಿಯೋಕಸನು ಚಿಕ್ಕ ರೀತಿಯಲ್ಲಿ ಮಾಡಿದ 4 ಸಂಗತಿಗಳನ್ನು ಅವನು ಮಾಡಲಿದ್ದಾನೆ. ಮೊದಲನೆಯದು, ಯುಕ್ತಿಯಿಂದಲೇ ಮೋಸವನ್ನು ಸಿದ್ಧಿಗೆ ತರುವನು. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 17ರಲ್ಲಿ ಹೀಗೆ ಹೇಳಿದೆ, ಏನೆಂದರೆ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ, ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಮೃಗದ ಗುರುತಿಲ್ಲದೆ ಯಾವನೂ ಕ್ರಯ ವಿಕ್ರಯಗಳನ್ನು ನಡೆಸಲಾಗದು. ಅವನು ದ್ವೇಷದೊಂದಿಗೆ ಆರ್ಥಿಕತೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವನು. 7ನೇದಾಗಿ, ಮನದಲ್ಲಿ ಉಬ್ಬಿಕೊಳ್ಳುವವನು. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 5ರಲ್ಲಿ ಹೇಳುತ್ತದೆ, ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳುಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರಿಯರೇ, ಕ್ರಿಸ್ತ ವಿರೋಧಿಯಲ್ಲಿ ದೀನತೆ ಎಂಬ ಅಂಶವೇ ಇರುವುದಿಲ್ಲ. ಅವನು ಹೆಮ್ಮೆಯಿಂದ ತುಂಬಿದ ಸೈತಾನನಂತಿದ್ದಾನೆ. 3ನೇದಾಗಿ, ನೆಮ್ಮದಿಯಾಗಿರುವ ಬಹು ಜನರನ್ನು ನಾಶಪಡಿಸಿ ಎಂಬುದಾಗಿ. ಪ್ರಿಯರೇ, ಅವನು ಕುರಿಯಂತೆ ಬರುತ್ತಾನೆ, ಆದರೆ ಸಿಂಹದಂತೆ ಹೋಗುತ್ತಾನೆ. ಪ್ರಕಟಣೆ 6ರಲ್ಲಿ ಅವನು ಬಿಳಿ ಕುದುರೆಯ ಮೇಲಿರುವ ಸವಾರನು. ಅವನ ಹಿಂದಿನಿಂದಲೇ ಕೆಂಪು ಕುದುರೆ ಬರುವುದನ್ನು ಗಮನಿಸಿರಿ. ಅವನು ಸುಳ್ಳು ಸಮಾಧಾನವನ್ನು ತಂದಿದ್ದಾನೆ. 4ನೇದಾಗಿ, ಪ್ರಭುಗಳ ಪ್ರಭುವಿಗೂ ವಿರುದ್ಧವಾಗಿ ಏಳುವನು. ಅಂದರೆ ಅವನು ಕ್ರಿಸ್ತನನ್ನು ಎದುರಿಸಿ ಯುದ್ಧ ಮಾಡುವನು.
ಕ್ರಿಸ್ತ ವಿರೋಧಿಯ ಮತ್ತು ಪ್ರಕಟಣೆ 13ರ ಮೊದಲ ಮೃಗದ ಗುರುತೇನೆಂದರೆ ಅವನು ಕ್ರಿಸ್ತನಿಗೆ ಎದುರು ನಿಲ್ಲುತ್ತಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಸ್ತಮಾನಗಳ ವಿಷಯವು ನಿಜವೇ ಸರಿ, ಆದರೆ ಆ ಕನಸು ಗುಟ್ಟಾಗಿರಲಿ, ಅದು ಬಹುದೂರದ ಕಾಲದ್ದು ಎಂದು ಹೇಳಿದನು ಎಂಬುದಾಗಿ. ಈ ಕನಸು ಬಹುದೂರದ ಭವಿಷ್ಯಕ್ಕೆ ಸಂಬಂಧಿಸಿದೆಂದು ದಾನಿಯೇಲನಿಗೆ ತಿಳಿಸಲ್ಪಟ್ಟಿತು. ಅದು ಬಹುದೂರದ ಕಾಲದ್ದು ಎಂದು ಹೇಳಲಾಗಿದೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 27ನೇ ವಚನವನ್ನು. ಆಗ ದಾನಿಯೇಲನಾದ ನಾನು ಬೆಂಡಾಗಿ ಕೆಲವು ದಿವಸ ಕಾಯಿಲೆ ಬಿದ್ದೆನು. ಆಮೇಲೆ ಎದ್ದು ರಾಜಕಾರ್ಯವನ್ನು ನಡೆಸಿದೆನು. ಆ ಕನಸಿಗೆ ಬೆಚ್ಚಿ ಬೆರಗಾದೆನು, ಅದು ಯಾರಿಗೂ ತಿಳಿಯಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕನಸಿನಿಂದ ದಾನಿಯೇಲನ ಮೇಲೆ ಅತಿಯಾದ ದೈಹಿಕ ಹಾಗೂ ಮಾನಸಿಕ ಪ್ರಭಾವ ಉಂಟಾಯಿತು. ಈ ಸಮಯದಲ್ಲಿ ದೇವರು ಕಾಲವನ್ನು ಇಸ್ರಾಯೇಲ್ಯರ ಚರಿತ್ರೆಯೊಂದಿಗೆ ಜೋಡಿಸಲಿಕ್ಕಿದ್ದನು. ದಾನಿಯೇಲನಲ್ಲಿ ಮೊದಲಿಗೆ ಗಲಿಬಿಲಿ ಹುಟ್ಟಿಸಿದ ಸಂಗತಿ ಇದೇ ಆಗಿತ್ತು. ಈಗಲೂ ಅನೇಕರಿಗೆ ಅದೊಂದು ರಹಸ್ಯವೇ ಆಗಿರುತ್ತದೆ. ದೇವರು ಲೋಕದ ಅನ್ಯಜನರ ತನ್ನ ಯೋಜನೆಯೊಂದಿಗೆ ಇಸ್ರಾಯೇಲ್ಯರ ಕುರಿತಾದ ತನ್ನ ಯೋಜನೆಯನ್ನು ಜೊತೆಗೂಡಿಸುವುದು ಹೇಗೆ ಮತ್ತು ಇದು ಇನ್ನೂ ವಿಶಾಲವಾಗುವಂತೆ ಸಭೆಯ ಕುರಿತ ಆತನ ಯೋಜನೆಯೂ ಇದೆ. ಇದಕ್ಕೆ ಉತ್ತರ ಬಹಳ ಸರಳವಾಗಿದೆ. ನಮ್ಮ ದಿನಗಳಲ್ಲಿ ದೇವರು ಜನರನ್ನು ತನಗಾಗಿ ಕರೆದಿದ್ದಾನೆ. ಈ ರೀತಿ ಕರೆಯಲ್ಪಟ್ಟವರನ್ನು ನಾವು ಸಭೆ ಎನ್ನುತ್ತೇವೆ. ಅದು ಪೂರ್ಣವಾಗಿ ಸಭೆಯು ಭೂಲೋಕದಿಂದ ಮೇಲಕ್ಕೆತ್ತಲ್ಪಟ್ಟ ಮೇಲೆ ಆತನು ಇಸ್ರಾಯೇಲ್ಯರ ಹಾಗೂ ಅನ್ಯಜನಗಳ ಕುರಿತ ತನ್ನ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ದೇವರ ಯೋಜನೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ಆವಾಗ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಕೃಪಾಗಳಿಗೆಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ದೇವರ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ. ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ಹೌದು, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮ ಆಲೋಚನೆ ಪ್ರಕಾರ ಅಲ್ಲ, ನಿನ್ನ ಆಲೋಚನೆ ಪ್ರಕಾರ ನಮ್ಮ ಜೀವಿತದಲ್ಲಿ ನಾವು ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಇರುವಂಥ ಸ್ಥಳಗಳಲ್ಲಿ ನಿನ್ನ ವಾಕ್ಯವನ್ನು ಅಭ್ಯಾಸ ಮಾಡಿ ಅವರು ನಿನ್ನಲ್ಲಿ ಬೇಡುವಾಗ ಅವರ ಬಿನ್ನಹಗಳನ್ನು ಆಲಿಸು, ಸದುತ್ತರವನ್ನು ಅನುಗ್ರಹಿಸಿಕೊಡು. ಅವರು ನಿನ್ನ ಸಮಾಧಾನ, ಸಂತೋಷ, ಆರೋಗ್ಯದಿಂದ ತುಂಬಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವದೂತರು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟ ಬುದ್ಧಿಜೀವಿಗಳು. ಕೊನೆ ಕಾಲವು ಕರ್ತನಾದ ಏಸುಕ್ರಿಸ್ತನು ಮಹಾಸಂಕಟ ಕಾಲವೆಂದು ಕರೆದ ಕಾಲದಲ್ಲಿ ನೆರವೇರಲಿರುವ ಪ್ರವಾದನೆಯು ದಾನಿಯೇಲನಿಗೆ ತೊಂದರೆಗಳನ್ನು ಉಂಟುಮಾಡಿತು. ಕ್ರಿಸ್ತ ವಿರೋಧಿಯ ವಿಷಯವಾಗಿ ತಿಳಿದುಕೊಂಡ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಕ್ರಿಸ್ತ ನಂಬಿಕೆಯ ಜೀವಿತದಲ್ಲಿ ದಿನಾಲು ನಡೆಯೋಣ, ದೇವರನ್ನು ಮಹಿಮೆಪಡಿಸೋಣ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ಇತರರೂ ಕೂಡ ಆತ್ಮಿಕವಾಗಿ ಬೆಳೆಯಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.